ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. 9 ಮಂದಿ ಸಾವನ್ನಪ್ಪಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂತಾಪವನ್ನು ಸೂಚಿಸಿದ್ದಾರೆ. ಮೃತರ ಆತ್ಮಗಳಿಗೆ ಶಾಂತಿಯನ್ನ ಕೋರ್ತೇನೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ನಿನ್ನೆ ರಾತ್ರಿ 10:30 ಸುಮಾರಿಗೆ ನಡೆದಿದ್ದಂಥ ಒಂದು ಭೀಕರ ಅಪಘಾತ ಪ್ರಕರಣ ಇದು. 9 ಮಂದಿ ಸಾವನ್ನಪ್ಪಿದ್ರು. ಶಿವಮೊಗ್ಗ ಬೆಂಗಳೂರು ಹೈವೇನಲ್ಲಿ ನಡೆದಿದ್ದಂಥ ಒಂದು ಘಟನೆ. ಮೃತರ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನು ನೀಡಲಾಗುತ್ತೆ, ಗಾಯಾಳುಗಳ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅಂತ ಟ್ವೀಟ್ ಮಾಡಿ ಸಿಎಂ ಬಸವರಾಜ ಬೊಮ್ಮಾಯಿ ಸಂತಾಪವನ್ನು ಸೂಚಿಸಿದ್ದಾರೆ. ಪರಿಹಾರ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಮಾತನಾಡಬಹುದು ಮುಖ್ಯಮಂತ್ರಿಗಳು. ಆದರೆ ಈ ಒಂದು ಅಪಘಾತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಸಂತಾಪವನ್ನು ಸೂಚಿಸಿದ್ದಾರೆ ಟ್ವೀಟ್ ಅನ್ನು ಮಾಡಿ. ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ನಿನ್ನೆ ನಡೆದಂಥ ಭೀಕರ ರಸ್ತೆ ಅಪಘಾತದಲ್ಲಿ 9 ಮಂದಿ ಮೃತರಾಗಿರುವಂಥದ್ದು ತೀವ್ರ ದುಃಖದಾಯಕ ಅಂತ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಇದರಲ್ಲಿ ಇನ್ನೂ 12 ಜನ ಅವರ ಸ್ಥಿತಿ ಅವ್ರದ್ದು ಕೂಡ ಚಿಂತಾಜನಕವಾಗಿದೆ. ಕೆಲವರದ್ದು ಟ್ರೀಟ್ಮೆಂಟನ್ನು ಮುಂದುವರಿಸಲಾಗಿರುವಂಥದ್ದು. ಅರಸೀಕೆರೆಯ ಆಸ್ಪತ್ರೆಯಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. 7 ಮಂದಿ ಒಂದೇ ಗ್ರಾಮದವರು, ಇನ್ನೊಂದಿಬ್ಬರು ಬೇರೆ ಗ್ರಾಮದವರು. ಟೋಟಲ್ ಆಗಿ 9 ಮಂದಿ ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲೇ ಸಾವನ್ನಪ್ಪಿದ್ದು 9 ಮಂದಿ ಕೂಡ. ಅವರು ಶನಿವಾರ ಬೆಳಗಿನ ಜಾವ ಧರ್ಮಸ್ಥಳ ಕೊರಸ, ಶುಕ್ರವಾರ ಹಿರಿಯರ ಪೂಜೆ ಇತ್ತು. ಎಲ್ಲ ಸಂತೋಷ ಬಂದು ಊಟ ಮಾಡಿ ಎಲ್ಲ ಆಟಾಡ್ಕೊಂಡು ಎಲ್ಲ ಕೆಲಸ ಮಾಡಿ ಎಲ್ಲರೂ ಕೂಡ ಶನಿವಾರ ಬೆಳಗಿನ ಜಾವ ನಾವು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ಅಮ್ಮ ಅಂತೆಲ್ಲರೂ ಹೇಳಿ ಸರ್ ಬೋದು ಸರ್ ಅವ್ರ ಗಂಡನ ಪೂಜೆ ಮಾಡಿ, ನಮ್ಮ ಅಪ್ಪನ ಪೂಜೆ ಮಾಡಿ, ನಮ್ಮ ಅಜ್ಜ ಅಜ್ಜಿಗೆಲ್ಲ ಪೂಜೆ ಮಾಡಿ ಸಂತೋಷವಾಗಿ ಸರ್ ಓದು ಸರ್. ಬರ್ಬೇಕಾದ್ರೆ ಹಿಂಗಾಯ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ಆ ಧರ್ಮಸ್ಥಳ ಮಂಜುನಾಥಿಗೆ ಹಾಸನಮ್ಮಗೆ ಯಾವುದೇ ಕಡೆ ಕಣ್ಣಿಲ್ಲ ಸರ್. ಅವ್ನು ಧರ್ಮಸ್ಥಳ ಆ ಕಡೆಯಿಂದ ಬಂದರೆ ಬದುಕೋನೇನೋ, ಹಾಸನಮ್ಮ ದೇವಸ್ಥಾನ ನೋಡೋಕ್ಕಿಂತ ಹೋಗಿ ಹಿಂಗಾಯ್ತು ಅಂತ ನಾನು ದೇವ್ರನ್ನೇ ದೂರನೋ, ಇವ್ರಿಗೆ ಆಚಾರನೇ ಇದು ಮಾಡೋನು ಸರ್. ನಮಗಂತೂ ತೋರ್ತಾ ಇಲ್ಲ. ನನ್ನ ತಮ್ಮನ ಕನಸು ಭಾರಿ ಇತ್ತು. ನನ್ನ ತಮ್ಮ ಇಲ್ಲಿ 2 ವರ್ಷ 1 ತಿಂಗಳು ಇವತ್ತಿಗೆ 4 ಸತ ತೀರೋದು ಅವರು ತೀರೋದು. ಎಲ್ಲರೂ ಒಂದೇ ರಕ್ತ ಸಂಬಂಧ, ಒಂದೇ ಕುಟುಂಬ, ಒಂದೇ ರಕ್ತರು. ಒಂದ್ಸರಿ ದಾರುಣ ಸಾವು ಸರ್. ಈ ಸಾವು ಯಾವ ಕುಟುಂಬಕ್ಕೆ ಆಗಬಾರ್ದು. ಈ ಭಗವಂತ ಇಂಥ ನಾವು ಯಾರಿಗೆ ಕೊಡ್ಸೋಕೆ ಕೊಡೋ ಬರೋದು ಸರ್. ಸ್ವಲ್ಪ ಪ್ರತಿಯೊಬ್ಬರು ಸಾವು ಬರುತ್ತೆ ಸರ್, ನಿಜ. ಆದರೆ ಈ ಟೈಮ್ ಬರಬಾರ್ದು ಸರ್, ಮತ್ತು ಇಷ್ಟು ಚಿಕ್ಕ ವಯಸ್ಸಿಗೆ ಬರಬಾರ್ದು ಸರ್. ಅವರು ಶನಿವಾರ ಬೆಳಗಿನ ಜಾವ ಧರ್ಮಸ್ಥಳ ಕೊರಸ, ಶುಕ್ರವಾರ ಹಿರಿಯರ ಪೂಜೆ ಇತ್ತು. ಎಲ್ಲ ಸಂತೋಷ ಬಂದು ಊಟ ಮಾಡಿ ಎಲ್ಲ ಆಟಾಡ್ಕೊಂಡು ಎಲ್ಲ ಕೆಲಸ ಮಾಡಿ ಎಲ್ಲರೂ ಕೂಡ ಶನಿವಾರ ಬೆಳಗಿನ ಜಾವ ನಾವು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ಅಮ್ಮ ಅಂತೆಲ್ಲರೂ ಹೇಳಿ ಸರ್ ಬೋದು ಸರ್ ಅವ್ರ ಗಂಡನ ಪೂಜೆ ಮಾಡಿ, ನಮ್ಮ ಅಪ್ಪನ ಪೂಜೆ ಮಾಡಿ, ನಮ್ಮ ಅಜ್ಜ ಅಜ್ಜಿಗೆಲ್ಲ ಪೂಜೆ ಮಾಡಿ ಸಂತೋಷವಾಗಿ ಸರ್ ಓದು ಸರ್. ಬರ್ಬೇಕಾದ್ರೆ ಹಿಂಗಾಯ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ಆ ಧರ್ಮಸ್ಥಳ ಮಂಜುನಾಥಿಗೆ ಹಾಸನಮ್ಮಗೆ ಯಾವುದೇ ಕಡೆ ಕಣ್ಣಿಲ್ಲ ಸರ್. ಅವ್ನು ಧರ್ಮಸ್ಥಳ ಆ ಕಡೆಯಿಂದ ಬಂದರೆ ಬದುಕೋನೇನೋ, ಹಾಸನಮ್ಮ ದೇವಸ್ಥಾನ ನೋಡೋಕ್ಕಿಂತ ಹೋಗಿ ಹಿಂಗಾಯ್ತು ಅಂತ ನಾನು ದೇವ್ರನ್ನೇ ದೂರನೋ, ಇವ್ರಿಗೆ ಆಚಾರನೇ ಇದು ಮಾಡೋನು ಸರ್. ನಮಗಂತೂ ತೋರ್ತಾ ಇಲ್ಲ. ಹಾಸನದ ಬಾಣಾವರ ಹೈವೇ ಬಳಿ ಭೀಕರ ಅಪಘಾತದಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. ಧರ್ಮಸ್ಥಳದಿಂದ ವಾಪಸ್ ಊರಿಗೆ ಹೋಗ್ತಾ ಇದ್ದಂಥ ಟಿಟಿ ರಾತ್ರಿ 10:30 ಸುಮಾರಿಗೆ ಟಿಟಿ ಬಾಣವಾರದ ಕಡೆಗೆ ಹೋಗ್ತಾ ಇತ್ತು. ಬಾಣವಾರದ ಕಡೆಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಡಬಲ್ ರೋಡಲ್ಲಿ ಟಿಟಿ ಹಾಗೂ ಸಾರಿಗೆ ಬಸ್ ಹೋಗ್ತಾ ಇದ್ವು. ಆಗ ಇದ್ದಕ್ಕಿದ್ದಂತೆ ಒನ್ ವೇನಲ್ಲಿ ಹಾಲಿನ ಟ್ಯಾಂಕರ್ ಬಂದಿದೆ. ಈ ವೇಳೆ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗದೆ ಟಿಟಿ ವಾಹನ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ಹಿಂದಿನಿಂದ ಸ್ಪೀಡ್ ಆಗಿ ಬರ್ತಾ ಇದ್ದಂಥ ಬಸ್ ಕೂಡ ಟಿಟಿಗೆ ಗುದ್ದಿದೆ. ಈ ರಭಸಕ್ಕೆ ಟಿಟಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಬಸ್ ಚಾಲಕನಿಗೂ ಗಂಭೀರವಾದಂತಹ ಗಾಯವಾಗಿದೆ. ಶವಗಳು ಅರಸೀಕೆರೆ ಆಸ್ಪತ್ರೆಯಲ್ಲಿರುವಂಥದ್ದು. ಮೃತರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಇದು ಗಾಂಧಿನಗರ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಚಲನಹಳ್ಳಿ ಗಾಂಧಿನಗರ ಮಧ್ಯದಲ್ಲಿ ಆಗಿರೋಂಥ ಆಕ್ಸಿಡೆಂಟ್ ಇದು. ಸುಮಾರು ಒಂದು 10:30 11 ಗಂಟೆ ಒಳಗಡೆ ಆಕ್ಸಿಡೆಂಟ್ ಆಗಿದೆ. ಇದು ಆಗಿ ಟೈಮಲ್ಲಿ ಆಗಿದೆ. ಒಂದು KSRTC ಬಸ್ಸು ಮತ್ತು ಒಂದು ಹಾಲಿನ ಗಾಡಿ, ಒಂದು ಟೆಂಪೋ ಟ್ರಾವೆಲರ್ TT ಪ್ಯಾಸೆಂಜರ್ ಗಾಡಿ, ಅದರಲ್ಲಿ ಹೆಚ್ಚು ಕಡಿಮೆ ತುಂಬ ಮಕ್ಕಳೆಲ್ಲ ಸತ್ತೋಗ್ಬಿಡ್ತು ಸರ್. ಕಣ್ಣಾರ ನಾವೇ ತೆಗ್ದಿದ್ದು ಎಲ್ಲರಿಗೂ. ಕೆಲವರು ಉಳಿದಿದ್ದಾರೆ, ಕೆಲವರು ಮಕ್ಕಳೆಲ್ಲ ಇದ್ದಿದ್ದು ಮಕ್ಕಳು ಯಾರು ಉಳಿಲ್ಲ, ಮಕ್ಕಳೆಲ್ಲ ಸತ್ತೋಗಿದ್ದಾರೆ ಸರ್. ವೆಹಿಕಲ್ ಒಂದೇ ಕಡೆ ಅಂತ ಹೇಳಿದ್ರೆ ಇವರು ಈ ಕಡೆ ಬಂದಿದ್ದಾರೆ, ಅವನು ಆ ಕಡೆಯಿಂದ ಬಂದಿದ್ದಾನೆ. ಸೆಂಟ್ರಲ್ಲಿ ಇವ್ರು ಬ್ರೇಕ್ ಹೊಡೆದಿರೋ ಹಿಂದ್ಗಡೆ ಮುಂದ್ಗಡೆ ಟಚ್ ಆಗಿರ್ಬೋದು ಅಂತ. ಯಾಕಂದರೆ ಗಾಡಿ ತೆಗ್ದಿದ್ದು ನಾವೇ ನಿಂತ್ಕೊಂಡು ಇದು ತೊಗೊಬಂದು JCPಲೆಲ್ಲ ಗಾಡಿ ತೆಗ್ದಿದ್ದು ನಾವೇ ಬಂದು ಸರ್. ಇನ್ನೊಂದು ಇಲ್ಲಿಂದ ಬಾಣಾವರ 3 ಕಿಲೋಮೀಟ್ರು ಹೋಗಿದ್ರೆ ಮನೆ ಹೋಗ್ಬಿಡ್ತಿತ್ತು. ಏನೋ ಅವರ ಅದೃಷ್ಟ ಇಷ್ಟೇ ಇದ್ದಿದ್ದು ಹೋಗಿದ್ದಾರೆ.
ಹೇಳೋಕ್ಕೂ ಒಂಥರ ಬೇಜಾರಾಗ್ತಾ ಇದೆ. ಆ ಸಣ್ಣ ಸಣ್ಣ ಮಕ್ಳಿಗೆ ನಮ್ಮ ಕೈಲಿ ನೋಡೋಕ್ಕಾಗಿಲ್ಲ ಸರ್. ನಮಗೇನೆ ದುಃಖ ಆಗ್ತಾಯಿದೆ. ಅಷ್ಟು ಕೆಟ್ಟ ರೀತಿ ಆಗ್ಬಿಡ್ತು. ಚಿಕ್ಕ ಚಿಕ್ಕ ಮಕ್ಕಳು, ಒಂದು 3 ವರ್ಷ 4 ವರ್ಷದ ಮಗು, ಒಂದು 8 ವರ್ಷ 10 ವರ್ಷದ ಮಗು, ಇನ್ನೊಂದು ಒಂದು 12 13 ವರ್ಷದ್ದು 2 ಹೆಣ್ಮಕ್ಳು. ಅದು ನಾನು ಆ ಸಮಯದಲ್ಲಿ ಎಚ್ಚರಾಗಿ ಮಾತಾಡ್ಕೊಂತಾನೆ ಇದ್ರು ಡ್ರೈವರ್ ಹತ್ರ ಇವರೆಲ್ಲ ಪಕ್ಕದವರೆಲ್ಲ. ನನಗೆ ಆಗ ಒಂದು ಸ್ವಲ್ಪ ತೋಡ್ಕೆ ಬಂದು ಹಿಂಗೆ ಅನ್ನಂಗೆ ಆಯಿತು. ಭಾರಿ ಶಬ್ದ ಬಂದ್ಬಿಡ್ತು ಕಣಪ್ಪ. ಶಬ್ದ ಬಂದು ಇಟ್ಕೊಂಡು ನಾನೇ ಮುಂದಿನ ಸೀಟಿಗೆಲ್ಲ ಅಲ್ಲೋಗಿ ಬಿದ್ದಿದ್ದೆ ಮಕ್ಕಡೆ ಬಿದ್ದಾಗ ನನ್ನ ಮೊಮ್ಮಗ ಅದೇ ಡ್ರೈವರ್ದ ಹತ್ರ ಇತ್ತಲ್ಲ, ಅವನಿಗೂ ರಾಡ್ ಹೊಡೆದ್ಬಿಟ್ಟು ಅವನು ಅಮ್ಮ ಏನಾಯ್ತಮ್ಮ ನಿನಗೇನಾರು ಆಯ್ತಲ್ಲಮ್ಮ ಅಂತ ಕೂಗಾಡ್ಬಿಟ್ಬಿಟ್ಟ. ಆಮೇಲೆ ಇದೇ ಹಿಂಗಂತ ಕಂಡುಬಿಟ್ಟು ನೋಡೋದ್ರಲ್ಲಿ ನಮಗೆ ದಿಗ್ಭ್ರಮೆ ಆಗೋಗ್ಬಿಡ್ತು. ಆವಾಗ ಅವನು ಕಾಲು ಏಟಾಯಿತು ಮತ್ತು ಎದೆ ಹುಡಿಂದು ಏಟಾಯಿಬಿಟ್ಟು ಕೆಳಗಡೆ ಇಳ್ದಿದ್ದು ಅಷ್ಟೇ ಸರ್ ಗೊತ್ತಾಗಿದ್ದು ನನಗೆ. ಅಲ್ಲಿ ಏನಾಯಿತು ಅನ್ನೋದು ನಾನು ಅಷ್ಟೊಂದು ಕಣ್ಣಲ್ಲೇ ನೋಡೋಕ್ಕಾಗೋಯಿತು. ಅಷ್ಟು ಇದಾದವ ಗಾಬರಿ ಮಾಡ್ಕೊಂಬಿಟ್ವಿ. ಇಷ್ಟಾಯಿತು. ಮುಂದ್ಗಡೆ ಇದ್ದಿದ್ದು ಹುಡುಗಿ ಕೂತಿತ್ತಲ್ಲ, ಮಗು ಎತ್ಕೊಂಡು ಆ ಮಗು ಹೋಗಿ ಅದ್ರಾಗ ಸಿಗಾಕೊಂಬಿಟ್ಟಿತ್ತು. ಲಾಸ್ಟ್ಗೆ ಕಾಲು ಮಾತ್ರ ಕಾಣ್ತವೆ. ಆಮೇಲೆ ಇನ್ನೊಂದು ಹುಡುಗ ಇದ್ನಲ್ಲ, ಅವನು ಆ ಹುಡುಗಿನೂ ಎಳ್ಕೊಂಡ್ರು ಸತಿ. ಅದಕ್ಕೆ ಏನಾಯಿತು ಈ ಅಪಘಾತ ಹೇಗಾಯ್ತು, ಏನಾಯ್ತು ಅಲ್ಲಿ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವರದಿಯನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್. ಪ್ರತ್ಯಕ್ಷ ವರದಿಯನ್ನ ನೋಡ್ಕೊಂಬರೋಣ. 206ರಲ್ಲಿ ಸರಣಿ ಅಪಘಾತ ಸಂಭವಿಸಿರುವಂಥದ್ದು. ಇದರಿಂದ 9 ಜನ ದುರ್ಮರಣ ಹೊಂದಿರುವಂಥದ್ದು. ನಾವೀಗ ಅಂತ ಸ್ಥಳದಲ್ಲಿದ್ದೀವಿ. ಇದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಗಾಂಧಿನಗರ ಗ್ರಾಮದ ಸಮೀಪ ಈ ಅಪಘಾತ ಸಂಭವಿಸಿರುವಂಥದ್ದು. ಇದು ಏನು ಹಾಲಿನ ಟ್ಯಾಂಕರ್ ಹಾಗೂ TT ವಾಹನ ಮತ್ತು KSRTC ಬಸ್ನ ನಡುವೆ ಒಂದು ರೀತಿಯಲ್ಲಿ ಸರಣಿ ಅಪಘಾತ ಸಂಭವಿಸಿರುವಂಥದ್ದು. ಸರಣಿ ಅಪಘಾತ ಸಂಭವಿಸಿದ ಹಿನ್ನೆಲೆಯಲ್ಲಿ 9 ಜನ ದುರ್ಮರಣ ಹೊಂದಿರುವಂಥದ್ದು. ಇನ್ನು 10ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿರುವಂಥದ್ದು ನೋಡ್ತಾ ಇದ್ದೀರಿ. ಯಾವ ಸ್ಥಿತಿಯಲ್ಲಿ ಈ ಜಾಗದಲ್ಲಿ ಉಂಟಾಗಿದೆ ಅನ್ನೋದು ಕೂಡ ನೋಡ್ಬೋದು. ಅಂದರೆ TT ವಾಹನ ಏನು ಈ ಕಡೆ ಹಾಸನ ಕಡೆಯಿಂದ ಶಿವಮೊಗ್ಗ ಕಡೆ ತೆರಳುತ್ತಿದ್ದಂಥ TT ವಾಹನ ಏಕಾಏಕಿ ಹಾಲಿನ ಟ್ಯಾಂಕರ್ ಗಾಡಿಗೆ ಡಿಕ್ಕಿ ಆಗಿರುವಂಥದ್ದು. ಡಿಕ್ಕಿಯಾದ ಪರಿಣಾಮ ಅದು ನಜ್ಜುಗುಜ್ಜಾಗಿರುವಂಥದ್ದು. ಜೊತೆಗೆ ಅದರ ಹಿಂದೆ ಬಂದಂಥ KSRTC ಬಸ್ ಕೂಡ ಆ ವಾಹನಕ್ಕೆ ಡಿಕ್ಕಿ ಹೊಡೆದಿರುವಂಥದ್ದು. ಅದರಿಂದ ಭೀಕರ ಅಪಘಾತ ಸಂಭವಿಸಿ 9ಕ್ಕೂ ಹೆಚ್ಚು ಈಗ 9 ಜನ ಅಧಿಕೃತವಾಗಿ ಸಾವನ್ನಪ್ಪಿರುವಂಥದ್ದು. ಈ ಕಡೆ ನೋಡೋದಾದರೆ ಆ ಭಾಗದಲ್ಲಿ ಆ TT ವಾಹನದ ಸ್ಥಿತಿಯನ್ನು ಕೂಡ ನೀವು ನೋಡ್ಬೋದು. ಒಂದು ರೀತಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥ ಸ್ಥಿತಿಯಲ್ಲಿ TT ವಾಹನ ಇರುವಂಥದ್ದು. TT ವಾಹನದಲ್ಲಿದ್ದಂಥ ಸುಮಾರು 14 ಜನರು ಏನು ಧರ್ಮಸ್ಥಳಕ್ಕೆ ತೆರಳಿದ್ರು. ಧರ್ಮಸ್ಥಳದಿಂದ ಹಾಸನಾಂಬ ದರ್ಶನ ಕೂಡ ಪಡೆದು ಏನು ವಾಪಸ್ಸು ಇನ್ನೇನು ಕೆಲವೇ ಕಿಲೋಮೀಟರ್ ಅಷ್ಟೇ ಅವರೂರು ಇತ್ತು. ಈ ಕಡೆ ಹೋಗೋದಾದರೆ ಶಿವಮೊಗ್ಗ ಕಡೆ ಅವರೂರು ಹಳ್ಳಿಕೆರೆ ಏನು ಊರಿದೆ, ಸುಮಾರು 2 ರಿಂದ 3 ಕಿಲೋಮೀಟರ್ ದೂರದಲ್ಲಿ ಅವ್ರ ಊರು ಇರುವಂಥದ್ದು. ಆ ಊರಿಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತೆರಳಬೇಕಿತ್ತು. ಆದರೆ ಈ ಜಾಗದಲ್ಲಿ ಈ ಹಾಲಿನ ಟ್ಯಾಂಕರ್ ಏನು ಆ ಬದಿಯಲ್ಲಿ ಬರಬೇಕಿತ್ತು. ಆದರೆ ಈ ಬದಿಯಲ್ಲಿ ಬಂದಂಥ ಹಿನ್ನೆಲೆಯಲ್ಲಿ ಏಕಾಏಕಿ ಏನು TT ವಾಹನ ಶಿವಮೊಗ್ಗದಿಂದ ಅವರ ಮನೆ ಕಡೆ ಹಾಸನ ಕಡೆಯಿಂದ ಶಿವಮೊಗ್ಗ ಕಡೆ ತೆರಳುತ್ತಿದ್ದ ವೇಳೆಯಲ್ಲಿ ಏಕಾಏಕಿ ಡಿಕ್ಕಿ ಹೊಡೆದ ಪರಿಣಾಮ ಏನು ಒಂದು ರೀತಿಯಲ್ಲಿ ಸರಣಿ ಅಪಘಾತ ಸಂಭವಿಸಿರುವಂಥದ್ದು. ಈ ಸರಣಿ ಅಪಘಾತದಲ್ಲಿ ಸುಮಾರು 9 ಜನರು ದುರ್ಮರಣ ಹೊಂದಿರುವಂಥದ್ದು. ಇನ್ನೂ ಕೂಡ 10ಕ್ಕೂ ಹೆಚ್ಚು ಜನರು ಗಂಭೀರ ಗಾಯಗೊಳಗೊಂಡಿರುವಂಥದ್ದು. ಅವರನ್ನು ಗಾಯಗೊಂಡಂಥ ಗಾಯಾಳುಗಳನ್ನು ಈಗಾಗಲೇ ಹಾಸನ ಜಿಲ್ಲಾಸ್ಪತ್ರೆಗೂ ಕೂಡ ರವಾನೆ ಮಾಡಿರುವಂಥದ್ದು. ಈಗ ಸ್ಥಳಕ್ಕೆ ಪೊಲೀಸರು ಬಂದು ಸ್ಥಳ ಮಾಜರು ಕೂಡ ಮಾಡಿರುವಂಥದ್ದು. ಈಗ ಈ ಸರಣಿ ಅಪಘಾತವನ್ನು ಕಂಡ ಸ್ಥಳೀಯರು ಕೂಡ ಒಂದು ರೀತಿಯಲ್ಲಿ ಆತಂಕ ವ್ಯಕ್ತಪಡಿಸಿರುವಂಥದ್ದು. ಇಲ್ಲಿ ಸ್ಥಳೀಯರು ಕೂಡ ಸಾಕಷ್ಟು ಜನ ನೆರೆದಿರುವಂಥದ್ದು. ಇನ್ನು ಈ ಘಟನೆಯಿಂದ ಏನು ಹಳ್ಳಿಕೆರೆ ಗ್ರಾಮದ 9 ಜನ ದುರ್ಮರಣ ಹೊಂದಿದ್ದಾರೆ. ಈ ಘಟನೆಯನ್ನು ಕಂಡಂಥ ಸ್ಥಳೀಯರು ಕೂಡ ಒಂದು ರೀತಿಯಲ್ಲಿ ಮರುಕ ವ್ಯಕ್ತಪಡಿಸಿದ್ದಾರೆ. ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಹಾಸನ. ಮುರುಘಾಸ್ವಾಮಿಯ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಮತ್ತು ಒಂದ್ ಕಡೆ 2 ಪೋಕ್ಸೋ ಪ್ರಕರಣ ಬೇರೆ ದಾಖಲಾಗಿರುವಂತದ್ದು. ಸೊ ಹೀಗಾಗಿ ಅವರು ಪೀಠ ತ್ಯಾಗ ಮಾಡಬೇಕು, ಇಲ್ಲಾಂದ್ರೆ ಸರ್ಕಾರ ಅವರನ್ನ ಪೀಠದಿಂದ ವಜಾ ಮಾಡಬೇಕು ಅನ್ನುವಂತ ಒತ್ತಡ ಜಾಸ್ತಿ ಆಗ್ತಾ ಇದೆ. ಮುರುಘಾ ಮಠಕ್ಕೆ ಹೊಸ ಪೀಠಾಧಿಪತಿ ಹಾಗಾದ್ರೆ ಯಾರಾಗಬಹುದು? ದಾವಣಗೆರೆಯ ವೀರಕ್ತ ಮಠದ ಬಸವಪ್ರಭು ಶ್ರೀ ಹೆಸರು ಅಂತಿಮ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಸವ ಶ್ರೀಗಳ ನೇಮಕಕ್ಕೆ ಮುರುಘಾಸ್ವಾಮಿಯಿಂದ ಒಪ್ಪಿಗೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇರೋದು. ಒಪ್ಪಿಗೆ ಇದ್ದ ಮೇಲೆ ಅಕಸ್ಮಾತ್ ಒಪ್ಕೊಂಡಿದ್ದಿದ್ರೆ ಪೀಠ ತ್ಯಾಗ ಮಾಡ್ಬೋದಿತ್ತಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಬರುತ್ತೆ. ಕಾನೂನು ಸಲಹೆ ಪಡೆದು ಮುಂದಿನ ಪ್ರಕ್ರಿಯೆ ಕೋರ್ಟ್ಗೆ ಈ ಬಗ್ಗೆ ಮನವಿ ಸಲ್ಲಿಸಲಿಕ್ಕೆ ಚಿಂತನೆ ನಡೆದಿದೆ. ಮಠದ ಭಕ್ತರು ಆಡಳಿತ ಮಂಡಳಿಯಿಂದ ಇಂದು ನಿರ್ಧಾರವನ್ನ ಕೈಗೊಳ್ಳಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಇಂದು ಸಭೆಯನ್ನು ನಡೆಸಿ ಅಂತಿಮ ನಿರ್ಧಾರ ಪ್ರಕಟ ಮಾಡುವಂತ
ಸಾಧ್ಯತೆ ಇದೆ. ಅದಕ್ಕೆ ಬೇರೆ ಬೇರೆ ರೂಲ್ಸ್ಗಳಿದ್ದಾವೆ ಅಂತ ಕಾಣಿಸುತ್ತೆ. ಯಾಕೆಂದರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಒಂದು ಟ್ರಸ್ಟ್ ಇದೆ, ಇನ್ನು ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳೋದಾದರೂ ಕೂಡ ಕಾನೂನು ಪ್ರಕ್ರಿಯೆ ಮುಖಾಂತರನೇ ನಾವು ಕೈಗೊಳ್ಳಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ನಾವು ಒಂದು 7 ರಿಂದ 8 ಜನ ರೇಸ್ನಲ್ಲಿದ್ದಾರೆ ಪೀಠಾಧಿಪತಿ ಆಗುವಂಥ ನಿಟ್ಟಿನಲ್ಲಿ. ಅದರಲ್ಲಿ ಮೇಯ್ನ್ ಆಗಿ ಬಸವಾದಿತ್ಯ ಅನ್ನುವರ ಹೆಸರು ಫಸ್ಟ್ ಇತ್ತು, ಇವಾಗ ಬಸವಪ್ರಭು ಶ್ರೀಗಳ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಾಯಕ್, ಮುರುಘಾ ಶ್ರೀಗಳು ಒಪ್ಪಿಗೆ ಅಂತ ಕೇಳ್ತಾ ಇದ್ವಿ, ಒಪ್ಪಿಗೆ ಇದ್ದಿದ್ರೆ ಅವರೇ ಪೀಠ ತ್ಯಾಗವನ್ನ ಮಾಡ್ಬೋದಿತ್ತು. ಇನ್ನು ಹೊಸ ಪೀಠಾಧಿಪತಿ ನೇಮಕ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸರ್ಕಸ್ ನಡೀತಾ ಇದೆ ಅಂತ, ಏನೇನೆಲ್ಲ ಕಂಡೀಷನ್ಸ್ಗಳಿದೆ ಇಲ್ಲಿ? ಪೃಥ್ವಿರಾಜ್ ಮುರುಘಾ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಮುರುಘಾ ಸ್ವಾಮೀಜಿಗಳು ಈಗಾಗಲೇ ಜೈಲಲ್ಲಿರುವಂತದ್ದು. ಅದು ಕಳೆದ 1.5 ತಿಂಗಳಿಂದ ಜೈಲು ವಾಸವನ್ನು ಅನುಭವಿಸ್ತಿದ್ದಾರೆ. ಈ ಸಂದರ್ಭದಲ್ಲಿ ವೀರಶೈವ ಮಹಾಸಭಾದಿಂದ ಹಿಡಿದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಂತಹ ಅಪಸ್ವರ ಮತ್ತು ಆಕ್ರೋಶ ಏನು ಅಂತ ಹೇಳಿದ್ರೆ, ಅವರು ಕಳಂಕ ಹೊತ್ತಿರುವಂತವ್ರು, ಸಮಾಜದಲ್ಲಿ ಯಾವುದೇ ಒಂದು ಈ ಕೃತ್ಯಕ್ಕೆ ಎಸಗಿರುವಂತವ್ರು ಪೀಠಾಧ್ಯಕ್ಷರಾಗಿ ಉಳಿಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ. ಅವರು ಹಾಗಾಗಿ ಪೀಠ ತ್ಯಾಗವನ್ನ ಮಾಡಬೇಕು ಅನ್ನಂತಹ ಒತ್ತಡ ಕೂಡ ಬಂದಿತ್ತು. ಇದಷ್ಟೇ ಅಲ್ಲದೆ ವೀರಶೈವ ಲಿಂಗಾಯತರ ಒಂದು ಮಹಾಸಭಾ ಏನಿದೆ, ಅವರು ಸಮಾಲೋಚನೆಯನ್ನ ನಡೆಸಿ ಏನು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಬಳಿಗೂ ಕೂಡ ಒಂದು ನಿಯೋಗವನ್ನ ತೆರಳಿ ಈ ಸ್ವಾಮೀಜಿಯನ್ನ ವಜಾಗೊಳಿಸ್ಬೇಕು, ಪೀಠ ತ್ಯಾಗ ಮಾಡ್ಲಿಕ್ಕೆ ಒಂದು ಸರ್ಕಾರ ಮಧ್ಯಪ್ರವೇಶವನ್ನ ಮಾಡ್ಬೇಕು, ಆಡಳಿತಾಧಿಕಾರಿಯನ್ನ ನೇಮಕ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಆದ್ರೆ ಈ ಒತ್ತಡಗಳಲ್ಲೂ ಎಲ್ಲ ಹೆಚ್ಚಾದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮುರುಘಾ ಸ್ವಾಮೀಜಿಗಳಿಗೆ ಎಲ್ಲೋ ಇದು ಬೇರೆ ಒಂದು ತಿರುವನ್ನ ಪಡೆಯಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಸ್ವಾಮೀಜಿಗಳ ಹೆಸರನ್ನ ಮುನ್ನೆಲೆಗೆ ತಂದಿದ್ದಂಥದ್ದು. ಯಾಕೆ ಅಂತ ಹೇಳಿದ್ರೆ ಮುರುಘಾ ಮಠದ ಪೂಜಾ ಅದೆಲ್ಲ ಸೆಕೆಂಡ್ರಿ, ಅವರು ಒಪ್ಕೊಳ್ತಾರೋ ಬಿಡ್ತಾರೋ ಅನ್ನೋದು ಸೆಕೆಂಡ್ರಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕಳಂಕ ಅಂತ ಭಕ್ತರೇ ನೊಂದಿದ್ದಾರೆ, ಅವರೇ ಪೀಠ ತ್ಯಾಗ ಮಾಡ್ಬೋದಲ್ಲ ಫಸ್ಟ್, ಅದಾದ್ಮೇಲೆ ಉಳಿದಿದ್ದೆಲ್ಲ ಚರ್ಚೆ. ಸದ್ಯ ಏನು ಈ ಪೀಠಕ್ಕೆ ಒಂದು ಗೌರವ ಇದೆ, ಒಂದು ಶೂನ್ಯ ಪೀಠದ ಪರಂಪರೆಯನ್ನ ಇರುವಂತಹ ಈ ಮಠಕ್ಕೆ ಈಗ ಇವರು ಮುಂದುವರಿಲೇಬಾರದು ಅನ್ನುವಂತ ಅಪಸ್ವರದ ನಡುವೆ ಈ ನಿರ್ಧಾರ ಎಲ್ಲೋ ಒಂದು ಕಡೆ ಈ ಸಮಾಜಕ್ಕೆ ಮತ್ತೆ ವೀರಶೈವ ಸಮುದಾಯದ ಮುಖಂಡರಿಗೆ ಇದು ಒಂದು ರೀತಿಯ ಅನುಮಾನಕ್ಕೆ ಕಾರಣ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇವರು ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಪ್ರಭಾರ ಪೀಠಾಧಿಪತಿಯನ್ನ ನೇಮಿಸುವಂತದ್ದು ಇದು ಏನು ಬಸವಪ್ರಭು ಅವರನ್ನ ಆಯ್ಕೆ ಮಾಡ್ಲಿಕ್ಕೆ ಏನೇನು ಫೈನಲ್ ಎಲ್ಲ ಮಾಡಿದ್ದಾರೆ, ಅದು ಎಷ್ಟರ ಮಟ್ಟಿಗೆ ಸರಿ, ಇವರು ಯಾಕೆ ಈ ತರದ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ, ಇವರ ರಕ್ಷಣೆಗೆ ಈ ಸ್ವಾಮೀಜಿ ಏನಾದ್ರೂ ಇನ್ನಷ್ಟು ದಿನಗಳ ಕಾಲ ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ಪೀಠ ತ್ಯಾಗ ಮಾಡ್ದಲೆ, ಈಗ ಆಲ್ರೆಡಿ ಈ ಒಂದು ಪೀಠದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠಕ್ಕೆ ಕೆಟ್ಟ ಹೆಸರಲ್ಲ, ಆ ವ್ಯಕ್ತಿಗೆ ಕೆಟ್ಟ ಹೆಸರು ಅನ್ನುವಂಥದ್ದನ್ನ ಜನ ಮಾತನಾಡ್ತಾ ಇರುವಂಥದ್ದು. ನೋಡೋಣ ಏನ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ವಿನಾಯಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಅಕ್ಟೋಬರ್ನಲ್ಲೂ ಮಳೆ ಫಜೀತಿ, ಇನ್ನು 3 ದಿನ ಮಳೆ ತಪ್ಪಲ್ಲ. ಎಲ್ಲೆಲ್ಲಿ ಏನೆಲ್ಲ ನಷ್ಟ ಕಷ್ಟ, ರೈತರಿಗೆ ಪರಿಹಾರ ಸಿಗ್ತಾ ಇದೆಯಾ, ರೈತರು ಏನಂತಾರೆ, ಸರ್ಕಾರ ಏನು ಹೇಳ್ತಾ ಇದೆ, ಮತ್ತೆ ವರ್ಣಾರ್ಭಟ. ರಾಜ್ಯದಾದ್ಯಂತ ಮುಂದುವರೆದಿದೆ ಮಳೆಯ ಆರ್ಭಟ. ಇನ್ನು 3 ದಿನ ರಾಜ್ಯದಲ್ಲಿ ಮಳೆ ಅಬ್ಬರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಆರ್ಭಟ ಅಂತೂ ಜೋರಾಗೇ ಇದೆ ಕಳೆದ 3 ದಿನಗಳಿಂದಲೂ ಕೂಡ. ಕರಾವಳಿ ಸೇರಿದಂತೆ 18 ರಿಂದ 20 ಜಿಲ್ಲೆಗಳಲ್ಲಿ 3 ದಿನ ಮಳೆ ಆಗುವಂತ ಸಾಧ್ಯತೆ ಇದೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಮಳೆ 3 ದಿನ ತಗ್ಗಲ್ಲ ಅಂತ ಹೇಳಲಾಗ್ತದೆ. ಅಂದ್ರೆ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತ. ಗುಡುಗು ಸಿಡಿಲಿನ ಜೊತೆಗೆ ಭಾರಿ ಮಳೆ ಆಗುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ರಾತ್ರಿ ಸುರಿದಂತ ಮಳೆಗೆ ಬೆಂಗಳೂರಿನಲ್ಲಿ ಮತ್ತೆ ಅವಾಂತರವಾಗಿದೆ. ರಸ್ತೆ ತುಂಬಾ ನೀರು ನಿಂತು ವಾಹನ ಸಂಚಾರಕ್ಕೆ ಸಾಕಷ್ಟು ಏರಿಯಾಗಳಲ್ಲಿ ತೊಂದರೆ ಆಗಿತ್ತು. ಮತ್ತು ಒಂದು ಕಡೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಸೇರಿದಂತೆ ಹಲವೆಡೆ ಮಳೆಯಿಂದ ಭಾರಿ ಬೆಳೆ ನಷ್ಟವಾಗಿದೆ. ಹಲವೆಡೆ ಕೆರೆಗಳು ತುಂಬಿ ಹರಿದು ಅಪಾರ ಬೆಳೆ ಹಾನಿಯಾಗಿರುವಂಥದ್ದು ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಧಾರಾಕಾರ ಮಳೆಗೆ ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಹೊಂಗನೂರು ಕೆರೆ ಕೋಡಿ ಬಿದ್ದಿದೆ. ಕೆರೆ ಕೋಡಿ ಒಡೆದ ಪರಿಣಾಮ ರಸ್ತೆ ಮೇಲೆ ನೀರು ರಭಸವಾಗಿ ಹರಿತಾ ಇದೆ. ನೀರಿನಲ್ಲಿ ಉಪ್ಪಿನ ಲಾರಿ ಸಿಲುಕಿ ಚಾಲಕ ಪರದಾಟವನ್ನು ಮಾಡಿದ್ದಾನೆ. ಇನ್ನು ಕೆರೆ ಕೋಡಿ ಬಿದ್ದಂತ ಹಿನ್ನೆಲೆಯಲ್ಲಿ 100 ಎಕರೆ ಕೃಷಿ ಭೂಮಿ ಜಲಾವೃತವಾಗಿದೆ.
ಈ ರೀತಿಯಾಗಿ ರಾಮನಗರದಲ್ಲಿ ಸಾಕಷ್ಟು ಮಳೆ ಅವಾಂತರ ಸೃಷ್ಟಿ ಮಾಡಿರುವಂಥದ್ದು. ಮಳೆ ಅರ್ಕಾವತಿ ನದಿ ಬೋರ್ಗರೆದು ಹರಿತಾ ಇದೆ. ಅರ್ಕೇಶ್ವರ ಕಾಲೋನಿಗೆ ನೀರು ನುಗ್ಗಿದ್ದು ಮನೆಯಲ್ಲಿದ್ದಂಥ ಸಾಮಗ್ರಿಗಳು ನೀರು ಪಾಲಾಗಿದೆ. ಚನ್ನಪಟ್ಟಣದ ನೀಲಸಂದ್ರ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಮುಳುಗಡೆ ಆಗಿಬಿಟ್ಟಿದೆ. ರಾತ್ರಿ ಸುರಿದಂಥ ಭಾರಿ ಮಳೆಗೆ ಶಾಲೆ ಜಲಾವೃತ ಆಗಿದೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.